ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ವಂಶಿ ಮನೆಯವರೆಲ್ಲರೂ ಎಂಗೇಜ್ಮೆಂಟ್ ಹಾಲ್ಗೆ ಅಂತ ಬಂದಿರ್ತಾರೆ. ಆಗ ರಾಗಿಣಿ ಕೂಡ ಅಲ್ಲಿಗೆ ಬಂದು, ತಾತ ಅಜ್ಜಿ ಎಲ್ಲರೂ ಬಂದ್ರಾ, ಟ್ರಾವೆಲ್ ಮಾಡಬೇಕಾದ್ರೆ ಏನು ತೊಂದರೆ ಆಗಲಿಲ್ಲ ತಾನೇ ಅಂತಾಳೆ. ಆಗ ಗಣಪತಿಯವರು, ಮೊಮ್ಮಗಳು ಎಂಗೇಜ್ಮೆಂಟು, ನಾವು ಕಷ್ಟಪಟ್ಟಾದರೂ ಬರ್ತೀವಿ ಬಿಡಮ್ಮ ಅಂತ ಹೇಳ್ತಾರೆ. ಆಗ ರಾಗಿಣಿ, ಅಮ್ಮ ಮಗಳೇ, ತಾತ ಅಜ್ಜಿದು ಆಶೀರ್ವಾದ ತಗೊಮ್ಮ ಅಂತ ಹೇಳ್ತಾರೆ. ಆಗ ರಾಗಿಣಿ ಮತ್ತೆ ಅಜಯ್ ತಾತಂದು ಮತ್ತೆ ಹಾಗೆ ದುರ್ಗಾ ಅವ್ರದ್ದು ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾರೆ. ಆಗ ಸ್ವಾತಿ, ಅಯ್ಯೋ ರಾಗಿಣಿ, ವಂಶಿಯವ್ರ ಆಶೀರ್ವಾದನೇ ತಗೋಲಿಲ್ಲ ನೀವು ಅಂತಾಳೆ. ಆಗ ವಂಶಿ ಸ್ವಾತಿಗೆ, ನನ್ನ ಕಾಲಿಗ ಯಾಕೆ ಅಂತ ಕೇಳ್ತಾನೆ. ಆಗ ಸ್ವಾತಿ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ವಂಶಿಯವ್ರೆ, ಅಜಯ್ ಅವರು ನಿಮ್ಗೆ ತಮ್ಮ ಆಗಬೇಕು, ರಾಗಿಣಿಗೆ ನೀವು ಭಾವ, ಸೊ ಅದಕ್ಕೆ ಅವಳು ನಿಮಗೆ ಕಾಲಿಗೆ ನಮಸ್ಕಾರ ಮಾಡಲೇಬೇಕು. ರಾಗಿಣಿ ನಮಸ್ಕಾರ ಮಾಡು, ಇದೆಲ್ಲ ಸಂಪ್ರದಾಯ, ಇದೆಲ್ಲ ಬಿಡಬಾರ್ದು ಅಂತ ಹೇಳ್ತಾಳೆ. ಆಗ ಗಣಪತಿಯವರು, ಹೌದಮ್ಮ ರಾಗಿಣಿ, ಎಲ್ಲರ ಆಶೀರ್ವಾದನೂ ತಗೋಬೇಕು, ಎಲ್ಲರೂ ಮನಸ್ಫೂರ್ತಿಯಾಗಿ ಹರಿಸಿದ್ರೆ ನಿನಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆಗ ವಂಶಿ, ತಾತ ಪ್ಲೀಸ್ ಇದೆಲ್ಲ ಬೇಡ, ನನಗೆ ಇಷ್ಟ ಆಗಲ್ಲ ಅಂತಾನೆ. ಆಗ ರಾಗಿಣಿ, ಅಮ್ಮ ಏನೂ ಆಗಲ್ಲ ವಂಶಿ, ರಾಗಿಣಿ ನೀನು ನಮಸ್ಕಾರ ಮಾಡಮ್ಮ ಅಂತ ಹೇಳ್ತಾರೆ. ಆಗ ರಾಗಿಣಿ, ವಂಶಿ ಸ್ವಾತಿ ಜೊತೆ ಮೇಲೆ ನಿಂತಿರ್ತಾರೆ. ಆಗ ರಾಗಿಣಿ ಬಗ್ಗೆ ನಮಸ್ಕಾರ ಮಾಡ್ತಾ ಇರ್ತಾಳೆ. ಆಗ ಸ್ವಾತಿ ಅವಳ ಕೈ ಹಿಡಿದು, ಅಯ್ಯೋ ರಾಗಿಣಿ, ವಂಶಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ಸಾಕಿತ್ತು, ನನಗೆಲ್ಲ ಯಾಕೆ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀರಾ, ವೆರಿ ನೈಸ್ ಅಂತಾಳೆ. ಆಗ ಪಶುಪತಿ, ಮತ್ತೆ ನನ್ನ ಮಗಳು ಎಂಗೇಜ್ಮೆಂಟ್ನ ಹಾಗೆ ಸುಮ್ಮನೆ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾನೆ. ಆಗ ವಂಶಿ ಮನಸ್ಸಲ್ಲೇ, ಸ್ವಾತಿ ಯಾಕೋ ತುಂಬ ಖುಷಿಯಾಗಿದ್ದಾಳಲ್ವಾ, ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ, ಮುಖ ಊದಿಸ್ಕೊಂಡು ನಿಂತಿರ್ತಾಳೆ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ಸೀನೇ ಚೇಂಜ್ ಆಗ್ಬಿಟ್ಟಿದೆ ಅಂತ ಅನ್ಕೋತಾ ಇರ್ತಾನೆ. ಆಗ ಸ್ವಾತಿಗೆ ವಂಶಿ, ಏನ್ ಮೇಡಮ್ ಅವರು ಅಜಯ್ ರಾಗಿಣಿ ಎಂಗೇಜ್ಮೆಂಟ್ಗೆ ಬರಲ್ಲ ಅಂತಿದ್ರಿ, ಇವಾಗ ನೋಡಿದ್ರೆ ಇಷ್ಟು ಖುಷಿಯಾಗಿದ್ದೀರಾ ಅಂತಾನೆ. ಆಗ ಸ್ವಾತಿ, ಸಮಯ ಸಂದರ್ಭ ಹೇಗೆ ಬರುತ್ತೋ ಏನೋ, ಖುಷಿಯಾಗಿರೋಕೆ ಟೈಮ್ ಸಿಕ್ಕಾಗ ಖುಷಿಯಾಗಿದ್ಬಿಡ್ಬೇಕು, ಅದೇ ಪಟಾಕಿ ಯಾರ್ದಾದ್ರೇನು ಹಚ್ಚೋರು ನಾವಾಗಿರ್ಬೇಕು ಅಂತ ಒಬ್ಬ ಪುಣ್ಯಾತ್ಮ ಹೇಳಿದಾರಲ್ಲ, ಹಾಗೆ ಫಂಕ್ಷನ್ ಯಾರ್ದಾದ್ರೇನು ಎಂಜಾಯ್ ಮಾಡೋರು ನಾವಾಗಿರ್ಬೇಕು ಅಷ್ಟೇ ಅಂತ ಹೇಳ್ತಾಳೆ. ಆಗ ವಂಶಿ, ಹೊರಡೋಣ ಅಂತಾನೆ. ಆಗ ಪಶುಪತಿ, 1 ನಿಮಿಷ ಇರಿ ಎಲ್ಲರೂ ಅಂತ ಹೇಳಿ ತನ್ನ ಹೆಂಡತಿಗೆ ಹೇಳಿ, ಆರತಿ ತಗೊಂಬ, ಎಲ್ರಿಗೂ ಆರತಿ ಮಾಡು ಅಂತ ಹೇಳ್ತಾನೆ. ಆಗ ದುರ್ಗಾ ಗಣಪತಿ ಅವ್ರಿಗೆ, ನೋಡಿದ್ರ ಮಾವ, ನಮ್ಮ ಪಶುಪತಿ ಅವ್ರಿಗೆ ಎಂಥ ಒಳ್ಳೆ ಸಂಸ್ಕಾರ ಇದೆ, ಅಜಯ್ ನೀನು ಒಳ್ಳೆ ಸಂಸ್ಕಾರ ಇರೋ ಮನೆಯೇ ಹುಡ್ಕೊಂಡಿದೀಯಾ, ಅಯ್ಯೋ ನನ್ನ ಬಂಗಾರ ಅಂತಾರೆ. ಆಗ ಪಶುಪತಿ ಹೆಂಡತಿ ಆರತಿ ತಟ್ಟೆ ತಗೊಂಬಂದು ರಾಗಿಣಿಗೆ ಹಾಗೆ ಅಜಯ್ಗೆ ದೃಷ್ಟಿ ತೆಗಿತಾರೆ. ಆಗ ಪಶುಪತಿ, ಎಲ್ಲರೂ ಒಳಗಡೆ ಬನ್ನಿ, ತಿಂಡಿ ಕಾಫಿ ಮುಗಿಸೋ ಅಷ್ಟರಲ್ಲಿ ರಾಗಿಣಿ ರೆಡಿ ಆಗಿಬಿಟ್ಟಿರ್ತಾಳೆ ಅಂತ ಹೇಳ್ತಾರೆ. ಆಗ ಸ್ವಾತಿ, ಎಲ್ಲರೂ 1 ನಿಮಿಷ ಇರಿ ಹೇಳ್ತಾರೆ. ಆಗ ಎಲ್ಲರೂ ಸ್ವಾತಿನೇ ಗಾಬರಿಯಾಗಿ ನೋಡ್ತಾ ಇರ್ತಾರೆ. ಆಗ ಸ್ವಾತಿ, ಅರೆ ಯಾಕೆಲ್ಲರೂ ಹೀಗೆ ನೋಡ್ತಾ ಇದ್ದೀರಾ, ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಅಷ್ಟೇ ಹೇಳ್ತಾಳೆ. ಆಗ ವಂಶಿ, ಸೆಲ್ಫಿನ, ಇದು ಯಾಕೋ ತುಂಬ ಸ್ವಲ್ಪ ಜಾಸ್ತಿ ಆಯ್ತು, ಬೇಡ ನಡಿ ಅಂತಾನೆ. ಆಗ ಸ್ವಾತಿ, ಸುಮ್ಮನೆ ಇರಿ ವಂಶಿಯವರೇ, ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀವಿ, ಫಂಕ್ಷನ್ ಅಂದಮೇಲೆ ಎಲ್ಲರೂ ಹೀಗೆ ಇರ್ತೀವಾ, ಅದಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳಿ ಅವ್ರ ಜೊತೆ ಎಲ್ಲ ಸೆಲ್ಫಿ ತಗೋತಾಳೆ ಸ್ವಾತಿ. ಆಗ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆಗ ವಂಶಿ ಒಬ್ಬನೇ ನಿಂತ್ಕೊಂಡು ಮನಸ್ಸಲ್ಲೇ, ಇದು ನಿಜವಾಗ್ಲೂ ಇವಳು ಸ್ವಾತಿನೇನಾ, ಇವಳು ಯಾಕೆ ಇಷ್ಟೊಂದು ಇವತ್ತು ಖುಷಿಯಾಗಿದ್ದಾಳೆ ಅಂತ ಅನ್ಕೋತಾ ಇರ್ತಾನೆ. ಇನ್ನು ಹಾಲ್ ಡೆಕೋರೇಷನ್ನು ಎಲ್ಲ ನೋಡಿ ದುರ್ಗಾ, ಓಹೋ ಏನು ಪಶುಪತಿ ಅವರೇ, ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀರಾ, ನಿಜವಾಗ್ಲೂ ಗ್ರೇಟ್ ಬಿಡಿ ನೀವು ಅಂತಿರ್ತಾರೆ. ಆಗ ಪಶುಪತಿ, ನನ್ನ ಮಗಳು ಅಂದ್ರೆ ನನಗೆ ಜೀವ ದುರ್ಗಾ ಅವರೇ, ಅವಳ ಎಂಗೇಜ್ಮೆಂಟ್ ಅಂದ್ರೆ ಸಿಂಪಲ್ ಆಗಿ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಆಗ ದುರ್ಗಾ, ಅದು ಸರಿನೇ ಅಂತ ಹೇಳಿ ನಗ್ತಾ ಇರ್ತಾರೆ. ಆಗ ಸ್ವಾತಿ, ಎಲ್ಲ ಅಪ್ಪಂದ್ರು ಹಾಗೆ ಅಲ್ವಾ ಅತ್ತೆ, ಪಶುಪತಿ ಅವರೇ, ಅಲ್ಲ ಮಾವ, ಮಿಸ್ಟರ್ ಮಾವ, ಗಂಡನ ಮನೆಯವ್ರಿಗೆ ರೂಮ್ ಎಲ್ಲಿದೆ ಅಂತ ಕೇಳ್ತಾಳೆ. ಆಗ ಪಶುಪತಿ, ಆ ಕಡೆ ಇದೆ ಅಪ್ಪ, ನೀವು ಬೇಕಿದ್ರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾನೆ. ಆಗ ಸ್ವಾತಿ, ಅಯ್ಯೋ ಆ ಕಡೆನಾ, ಅದು ಅಗ್ನಿಮೂಲೆ, ಮೊದಲೇ ನಮ್ಮ ಅಜಯ್ ಅವರು ತುಂಬಾ ಹಾಟ್ ಆಗಿ ಕಾಣಿಸ್ತಾ ಇದ್ದಾರೆ, ಮತ್ತೆ ಆ ರೂಮ್ ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ದೇವ್ರ ಮೂಲೆಯಲ್ಲಿ ರೂಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ. ಆಗ ಅಜಯ್, ಬಾಬಿ ಅಗ್ನಿಮೂಲೆ ಆದ್ರೆ ಇಷ್ಟೆಲ್ಲ ಆಗ್ಬಿಡುತ್ತಾ, ಒಂದ್ ಕೆಲಸ ಮಾಡಿ, ಹಾಗಿದ್ರೆ ನಮ್ಗೆ ದೇವ್ರ ಮೂಲೆನೇ ಕೊಟ್ಬಿಡಿ ಅಂತಾನೆ. ಆಗ ಪಶುಪತಿ, ಏನು ದೇವ್ರ ಮೂಲೆನಾ ಅಂತ ನಗ್ತಾ ಇರ್ತಾನೆ. ಆಗ ದುರ್ಗಾ, ಏನು ಅವಳು ಹೇಳ್ದಾಗೆ ಕುಣಿತಾ ಇದೀಯಾ, ಸ್ವಾತಿ ಹೇಳ್ದಾಗೆ, ವಸ್ತು ನೋಡಿ ಕಟ್ಟೋಕಿದೇನ್ ಮನೇನ, ಏನ್ ಇಲ್ಲೇ ಇರೋದಕ್ ಬಂದಿದೀವಾ, ಇಲ್ಲ ಸಂಸಾರ ಮಾಡಕ್ ಬಂದಿದ್ಯಾ, ಯಾವ್ದೋ ಒಂದು ರೂಮ್ ಕೊಡ್ತಾರೆ ಬಾಯಿ ಮುಚ್ಕೊಂಡಿರೋ ಅಂತ ಹೇಳ್ತಾರೆ. ಆಗ ದುರ್ಗಾ, ಯಾವುದೋ ಒಂದು ರೂಮಿಗೆ ಹೋಗೋಣ ಅಂತ ನಗ್ತಾ ಹೇಳ್ತಾ ಇರ್ತಾರೆ. ಆಗ ಅಜಯ್ ಮನ್ಸಿಗೆ ಖುಷಿಯಾಗಿ ಮೈಂಡೇ ವರ್ಕ್ ಆಗ್ತಾ ಇಲ್ಲ ಮಾಮ್ ಅಂತಿರ್ತಾನೆ. ಆಗ ಪಶುಪತಿ, ಅಜಯ್ ಪರವಾಗಿಲ್ಲ ಬಿಡು, ಮನ್ಸಿಗೆ ಖುಷಿ ಆದಾಗ ಒಂದೊಂದ್ಸಲ ಹಾಗೆ ಅನ್ಸುತ್ತೆ, ನೀವು ಬನ್ನಿ ನಾನು ರೂಮ್ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅವರೆಲ್ಲ ಹೋದ್ಮೇಲೆ ವಂಶಿ ಸ್ವಾತಿ ಹತ್ರ, ಅಲ್ಲ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ, ಅವಾಗ ನೋಡಿದ್ರೆ ದೃಷ್ಟಿ ಅಂದೆ, ಅವಾಗ ನೋಡಿದ್ರೆ ವಾಸ್ತು ಅಂತ ಇದೆಯಾ, ಇದನ್ನೆಲ್ಲ ನೀನ್ ಯಾವಾಗ ನೋಡಕ್ ಶುರು ಮಾಡ್ದೆ ಅಂತಾನೆ. ಆಗ ಸ್ವಾತಿ, ಅಯ್ಯೋ ವಂಶಿ ಅವ್ರೆ, ನಮ್ಮನೆ ಫಂಕ್ಷನ್ ಅಂತ ಕನ್ಸನಿಂದ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ವಂಶಿ, ನಂಗೆ ಯಾಕೋ ಹಾಗೆ ಅನಿಸ್ತಾ ಇಲ್ವಲ್ಲ ಅಂತಾನೆ. ಆಗ ಗಣಪತಿ ಅವರು, ಯಾಕೋ ಹಾಗಂತೀಯ, ನಿಜ ಹೇಳ್ಬೇಕು ಅಂದ್ರೆ ಶುಭ ಕಾರ್ಯದಲ್ಲಿ ನಾವು ಮಾಡ್ಬೇಕಾಗಿರೋದನ್ನ ಅವಳು ಮಾಡ್ತಾ ಇದ್ದಾಳೆ, ಅದಕ್ಕೆ ಖುಷಿ ಪಡೋದ್ ಬಿಟ್ಟು ಏನೋ ಕೊಂಗ್ ತೆಗಿತಾ ಇದೆಯಲ್ಲೋ ಅಂತಾರೆ. ಆಗ ವಂಶಿ, ನಾನಿಲ್ಲಿ ಕೊಂಗ್ ತೆಗಿತಾ ಇದ್ದೀನಿ, ಏನ್ ವಿಷಯ ಅಂತ ಕೇಳ್ತಿದ್ದೀನಿ ಅಷ್ಟೇಪ್ಪ
ಅಂತ ಹೇಳ್ತಾನೆ. ಆಗ ಸ್ವಾತಿ, ವಿಷಯ ಇಷ್ಟೇ ವಂಶಿ ಅವರೇ, ಮನೆ ಹಿರಿ ಸೊಸೆಯಾಗಿ ಜವಾಬ್ದಾರಿ ಮಾಡ್ತಾ ಇದ್ದೀನಿ, ನಿಮ್ಗದು ಓವರ್ ಆಗಿ ಅನ್ಸಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತಾಳೆ. ಆಗ ವಂಶಿ, ಇಷ್ಟೆಲ್ಲ ಹೇಳಿದ್ರೆ ನಾನು ನಂಬಿಡ್ಬೇಕಾ, ಆದರೆ ಇಷ್ಟು ದಿನ ನಮ್ಮ ಮನೇಲಿದ್ದೆ ನೀನು, ಆವಾಗಲೇ ಏನು ಹೇಳಿಲ್ಲ, ಇವಾಗೇನು ಹೊಸ್ದಾಗಿ ಸ್ಟಾರ್ಟ್ ಮಾಡಿದೆಯಲ್ಲ ನೀನು ಅಂತಾರೆ. ಆಗ ಸ್ವಾತಿ, ನೋಡಿ ತಾತ, ನಾನು ಮನಸ್ಸಿಂದ ಕೆಲಸ ಮಾಡ್ತಾ ಇದ್ರೆ ಇವ್ರು ಸುಮ್ಮನೆ ಉರಿಯುತ್ತಂತೆ, ನಾನು ಇವತ್ತು ಒಳ್ಳೆ ಮೂಡಲ್ಲಿದ್ದೀನಿ, ನಂಗೆ ಜಗಳ ಆಡೋಕ್ಕೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ಇವ್ರಿಗೆ ಅಂತಾಳೆ. ಆಗ ವಂಶಿ, ನಾನೇನು ಜಗಳ ಮಾಡಕ್ ಬಂದಿಲ್ಲ, ಸುಮ್ಮನೆ ಫಂಕ್ಷನಲ್ಲಿ ಲೂಸ್ ಥರ ಮಾತಾಡಬಾರ್ದು ಅಂತ ಹೇಳಿ ತಾತ, ಸುಮ್ಮನೆ ಫಂಕ್ಷನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಾತ ಅಜ್ಜಿ ನೋಡ್ಕೋತಾರೆ, ಇದೇ ಮಾಡಬೇಕು ಇದೇ ಥರ ನಡಿಬೇಕು ಅಂತ ಹೇಳಬೇಡ ಅಂತಾನೆ. ಆಗ ಸ್ವಾತಿ, ನೋಡಿ ತಾತ, ಈ ಅಪ್ಪ ಇದೇ ಥರ ಕಿರಿಕಿರಿ ಮಾಡ್ತಾ ಇದ್ರೆ ನಾನು ಹೋಗ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾಳೆ. ಆಗ ಗಣಪತಿಯವರು, ಹೋಗ್ಲಿ ಬಿಡೋ, ಇದೇ ವಿಷಯ ಇಟ್ಕೊಂಡು ಮತ್ತೆ ಕಿತ್ತಾಡ್ಬೇಡಿ ಇಬ್ರು, ಯಾಕೋ ಅವಳನ್ನ ಪದೇ ಪದೇ ಕೆಣಕ್ತೀಯಾ, ಖುಷಿಯಿಂದ ಏನೋ ಮಾಡ್ತೀನಿ ಅಂತಿದ್ದಾಳೆ, ನಿಮ್ ಬಿಟ್ಬಿಡೋ ಅಂತಾರೆ. ಆಗ ಸ್ವಾತಿ, ಹಾಗೆ ಹೇಳಿ ತಾತ, ಸರಿ ನೀವು ರೂಮಲ್ಲಿ ರೆಸ್ಟ್ ಮಾಡಿ, ನಾನು ಹೋಗಿ ರಾಗಿಣಿ ರೆಡಿ ಆದ್ಲ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಿರ್ತಾಳೆ. ಆಗ ವಂಶಿ ಕೂಡ ಅವಳ ಹಿಂದೆನೆ ಹೋಗೋಕ್ ನೋಡ್ತಾ ಇರ್ತಾನೆ. ಆಗ ಗಣಪತಿಯವರು, ಏನೋ ವಂಶಿ, ಹೆಂಡತಿ ಹಿಂದೆನೆ ಹೋಗಕ್ ನೋಡ್ತಾ ಇರ್ತೀಯಲ್ಲೋ ಅಂತ ಹೇಳ್ತಾರೆ. ಆಗ ವಂಶಿ, ನಿಂಗೆ ಸ್ವಾತಿ ಬಗ್ಗೆ ಗೊತ್ತಿಲ್ಲ, ರಾಗಿಣಿ ಮತ್ತೆ ಸ್ವಾತಿ ಒಟ್ಟಿಗೆ ಸೇರಿದ್ರೆ ಜಗಳ ಆಗೋದಂತೂ ಪಕ್ಕ ಅಂತ ಹೇಳ್ತಾನೆ. ಆಗ ಗಣಪತಿಯವರು, ಹಾಗೆಲ್ಲ ಏನೂ ಆಗಲ್ಲ ಬಿಡೋ, ಸ್ವಾತಿ ಎಲ್ಲಿ ಯಾವಾಗ ಏನ್ ಮಾತಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿರೋ ಹುಡುಗಿ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಆಗ ವಂಶಿ ಮನಸ್ಸಲ್ಲೇ ಏನೋ ರಾಂಗ್ ಆಗಿದೆ, ಸ್ವಾತಿ ರಾಗಿನ ಎಂಗೇಜ್ಮೆಂಟ್ ಅಲ್ಲಿ ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದ್ರೆ ನನ್ನಿಂದ ನಂಬೋಕ್ ಆಗ್ತಾ ಇಲ್ಲ ಅಂತ ಅನ್ಕೋತಾ ಇರ್ತಾನೆ. ಸ್ವಾತಿ ರಾಗಿಣಿ ಇಬ್ರು ಕಿತ್ತಾಡ್ತಾ ಇರ್ತಾರೆ. ಆಗ ಸ್ವಾತಿ, ನಿನ್ನ ಎಂಗೇಜ್ಮೆಂಟ್ ಇವತ್ತು ನಡೆಯಲ್ಲ ಅಂತ ರಾಗಿಣಿಗೆ ವಾರ್ನ್ ಮಾಡ್ತಾ ಇರ್ತಾಳೆ. ಆಗ ಅವರಪ್ಪ ಕೂಡ ಅಲ್ಲಿಗೆ ಬರ್ತಾನೆ. ಏನಾಯ್ತು ಅಂತ ಕೇಳಿದಾಗ ರಾಗಿಣಿ, ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ಹೇಳ್ತಾ ಇದ್ದಾಳಪ್ಪ ಇವಳಿಗೆ ಎಷ್ಟು ಧೈರ್ಯ ನೋಡಿ ಅಂತಾಳೆ. ಆಗ ಪಶುಪತಿ, ನಾನು ನಿಂಗೆ ಅವತ್ತೇ ಹೇಳಿದ್ದೀನಿ ಮಗಳೇ, ಕೈಲಿ ಏನು ಆಗಲ್ಲ ಅಂತಾನೆ. ಆಗ ಸ್ವಾತಿ, ಪಶುಪತಿ, ಕಾನ್ಫಿಡೆನ್ಸ್ ಇರಬೇಕು, ಆದ್ರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ನೀವು ಒಪ್ಕೊಂಡ್ಬಿಟ್ರೆ ಆಗೋಯ್ತಾ, ದೇವ್ರು ಒಪ್ಕೊಳ್ಳೋದು ಬೇಡವಾ, ಅಂದ್ರೆ ನಾನು ಒಪ್ಕೊಳ್ಳೋದು ಬೇಡವಾ ಅಂತ ಹೇಳ್ತಾಳೆ. ಆಗ ಪಶುಪತಿ, ಇದೆಲ್ಲ ಈ ಕಲಿಯುಗದಲ್ಲಿ ನಡೆಯಲ್ಲ ಸ್ವಾತಿ ಅಂತ ಹೇಳ್ತಾನೆ. ಆಗ ಸ್ವಾತಿ, ಸರಿ ಆಯ್ತು, ಆದ್ರೂ ನೀನು ನಿಮ್ಮಪ್ಪ ಎಲ್ಲದಕ್ಕೂ ರೆಡಿಯಾಗಿ ಬನ್ನಿ ಅಂತ ಹೇಳ್ತಿರ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ.